ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಯಿಗಜ ಬಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ನಮ್ಮನೆಯ ಒಂದು ದೀಪಾವಳಿ ಹಬ್ಬದ ಸಂಪೂರ್ಣ ಆಚರಣೆಯನ್ನು ನಿಮಗೆ ಒಂದು ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಅಂದರೆ ಧನತ್ರಯೋದಶಿ ಆಗಿರ್ಬೋದು, ತುಂಬ ಹಬ್ಬ ಆಗಿರ್ಬೋದು, ಹಾಗೆ ದೀಪಾವಳಿ ಹಬ್ಬ, ಲಕ್ಷ್ಮೀ ಪೂಜೆ ನಿಮಗೆ ನೋಡ್ತಿರ್ಬೋದು. ಇದು ಮೊದಲನೇ ದಿವಸ. ಅಂದರೆ ನಾನು ಧನತ್ರಯೋದಶಿಯನ್ನು ಶನಿವಾರ ಆಚರಣೆ ಮಾಡಿಲ್ಲ, ಭಾನುವಾರ ಆಚರಣೆ ಮಾಡಿರುವಂಥದ್ದು. ಲಕ್ಷ್ಮೀ ಕುಬೇರ ಪೂಜೆ ಸರಳವಾಗಿಯೇ ಆಚರಣೆ ಮಾಡಿದ್ದೇನೆ. ನೀವು ನೋಡ್ತಿರ್ಬೋದು. ತುಂಬಾ ಈ ಸಲ ನಾನು ತುಂಬಾ ಸರಳವಾಗಿಯೇ ಆಚರಣೆ ಮಾಡಿರುವಂಥದ್ದು. ನಮಗೆ ಸಮಯದ ಅಭಾವ ಇತ್ತು, ಆ ಕಾರಣಕ್ಕೆ ನಾನು ಮಾಡಿಲ್ಲ. ಪ್ರಸಾದಕ್ಕೆ ಅಂತ ಕಲಸಕ್ಕರೆಯನ್ನು ಇಟ್ಟು ಸರಳವಾಗಿಯೇ ಪೂಜೆ ಮಾಡ್ಕೊಂಡಿದ್ದೆ. ಹಾಗೆ ಇದು ರಾತ್ರಿ ಸಮಯದಲ್ಲಿ ನೀರು ತುಂಬ ಹಬ್ಬ ನೋಡ್ತಿರ್ಬೋದು. ತಾಂಬೂಲವನ್ನಿಟ್ಟು ನೀರು ತುಂಬ ಹಬ್ಬವನ್ನು ಸಹ ತುಂಬಾ ಒಂದು ಸರಳವಾಗಿ ನಾನು ಆಚರಣೆ ಮಾಡಿದ್ದೀನಿ ಈ ಸಲ. ಹಾಗೆಯೇ ಇದು ಅಮಾವಾಸ್ಯೆ ದೀಪಾರಾಧನೆ ಅಂದರೆ ಸೋಮವಾರ ಸಾಯಂಕಾಲ ಮಾಡಿರುವಂಥದ್ದು. ಹಾಗೆ ಸೋಮವಾರ ಸಾಯಂಕಾಲ ಈ ಯಮ ದೀಪಾರಾಧನೆ ಸಹ ಮಾಡಿದ್ದೇನೆ. ನನಗೆ ಈ ಸಲ ಒಂದು ಶನಿವಾರ ಮಾಡಲಿಕ್ಕೆ ಆಗಿಲ್ಲ, ಸೊ ಆ ಕಾರಣದಿಂದ ನಾನು ಮಾಡಿಲ್ಲ. ಹಾಗೆಯೇ ಇದು ಅಮಾವಾಸ್ಯೆ, ನಮಗೆ ಮಂಗಳವಾರ ಅಮಾವಾಸ್ಯೆ ಇತ್ತಲ್ವ, ಸೊ ಮಂಗಳವಾರ ಅಮಾವಾಸ್ಯೆ ನಮ್ಮ ಮನೆದೇವರ ಪೂಜೆನ ನಾನು ಮಾಡ್ಕೊಂಡಿರುವಂಥದ್ದು. ಹೊಸಲು ಪೂಜೆ ಹಾಗೆ ಮನೆದೇವರ ಪೂಜೆಗೆ ನಾನು ಸರಳವಾಗಿಯೇ ಪೂಜೆಯನ್ನು ಮಾಡ್ಕೊಂಡಿದ್ದೆ. ಹಾಗೆ ನಮ್ಮನೇಲಿ ನಾನು ಒಂದು ಬಲಿಪಾಡ್ಯಮಿ ದಿವಸ ಸಗಣಿ ಪಾಂಡವರ ಪೂಜೆ ಹಾಗೆಯೇ ಒಂದು ಲಕ್ಷ್ಮೀ ಪೂಜೆ ಸಹ ಆಚರಣೆ ಮಾಡುವುದರಿಂದ ಈ ಬಲಿಪಾಡ್ಯಮಿ ಪೂಜೆ ಹೀಗಾಗಿರುತ್ತದೆ. ಹೊಸಲು ಪೂಜೆ, ಸಗಣಿ ಪಾಂಡವರ ಪೂಜೆ, ತುಳಸಿ ಪೂಜೆ ಮಾಡಿಕೊಂಡಿದ್ದೇನೆ. ಹಾಗೆ ಲಕ್ಷ್ಮೀ ಪೂಜೆಯನ್ನು ಸಹ ನಾನು ಮಾಡಿದ್ದೇನೆ. ಈ ಸಲ ತುಂಬಾ ಸರಳವಾಗಿಯೇ ಆಚರಣೆ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು. ವಿಶೇಷ 3 ದೇವರ ಒಂದು ದ್ಯೋತಕವಾಗಿ ದೀಪಾರಾಧನೆ, ಕಾಮಾಕ್ಷಿ ದೀಪಾರಾಧನೆ ಅಂದರೆ ಇದು ಅಖಂಡ ದೀಪಾರಾಧನೆವಾಗಿರುವಂಥದ್ದು. ಲಕ್ಷ್ಮೀ ಗಣೇಶನನ್ನು ಇಟ್ಟು ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೇನೆ. ಮಾಡ್ಲಿಕ್ಕೆ ಸಹ ಇಟ್ಟಿದ್ದೇನೆ. ಲಕ್ಷ್ಮೀ ಕಳಶಕ್ಕೆ ಸರಳವಾಗಿಯೇ ಒಂದು ಬ್ಲೌಸ್ ನಾನು ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ದೇನೆ. ನೀವು ನಮ್ಮ ಒಂದು ನವರಾತ್ರಿ ಹಬ್ಬದ ವಿಡಿಯೋಸ್ ನೀವು ನೋಡಿರ್ಬೋದು. ಆ ದಿವಸ ತುಂಬಾ ಒಂದು ವಿಶೇಷವಾಗಿ ನಾನು ಆಚರಣೆ ಮಾಡಿದ್ದೇನೆ. ಸೊ ಈ ಸಲ ಈ ಒಂದು ದೀಪಾವಳಿ ಹಬ್ಬ ತುಂಬಾ ಸರಳವಾಗಿ ನಾನು ಮಾಡ್ಕೊಂಡಿರುವಂಥದ್ದು. ರಾತ್ರಿ ಸಮಯದಲ್ಲಿ ಕೆಂಪಾರ್ಚನೆ ಮಾಡಿ ಒಂದು ಪೂಜೆಯನ್ನು ಮುಕ್ತಾಯ ಮಾಡಿದ್ದೇನೆ. ಹಾಗೆ ನಮ್ಮ ದೀಪಾವಳಿ ಹಬ್ಬದ ಆಚರಣೆ ಈ ರೀತಿ ಆಗಿತ್ತು. ನೋಡೋಣ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನನಗೆ ನಮ್ಮ ಒಂದು ದೀಪಾವಳಿ ಹಬ್ಬದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಸ್ವಲ್ಪ ತಡವಾಯಿತು ಈ ಒಂದು ವಿಡಿಯೋ ಹಾಕಲಿಕ್ಕೆ. ಥ್ಯಾಂಕ್ ಯು.